ಟಿಬೆಟ್ ಭಾಗದಲ್ಲಿ ಮತ್ತೆ ಅಣೆಕಟ್ಟು ಒಡೆದಿದೆ. ನೇಪಾಳದಲ್ಲಿ ಮತ್ತೊಮ್ಮೆ ಹಠಾತ್ ಪ್ರವಾಹ ಸಂಭವಿಸಿದೆ. ಜನರನ್ನ ಸದ್ಯ ಅಲ್ಲಿಂದ ಎತ್ತರದ ಪ್ರದೇಶಕ್ಕೆ ಸಿಬ್ಬಂದಿಗಳು ಕಳಿಸ್ತಾ ಇದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನೇಪಾಳದ ರಾಸುವಾ ಧಾಡಿಂಗ್ ಗಡಿಯಲ್ಲಿ ಈ ಪ್ರವಾಹ ಉಂಟಾಗಿರುವಂತದ್ದು. ನಾವು ನಿನ್ನೆ ಗಮನಿಸಿದ್ವಿ, ನೇಪಾಳ ಟಿಬೆಟ್ ಗಡಿ ಪ್ರದೇಶದಲ್ಲಿ ಸಂಭವಿಸಿದಂಥ ಈ ಭೀಕರ ಹಠಾತ್ ಪ್ರವಾಹ ಏನಿದೆ, ಅಲ್ಲಿನ 1,500ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದ್ದಲ್ಲದೆ ಪ್ರವಾಸಕ್ಕೆ ಹೋಗಿದ್ದಂತಹ ಪ್ರವಾಸಿಗರನ್ನ ಕೂಡ ಅಲ್ಲಿನ ಜನ ಬಿಟ್ಟಿಲ್ಲ. ಓವರ್ ಆಲ್ 1,400ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ 290 ಮಂದಿ ಭಾರತೀಯರು ಅನ್ನುವಂಥ ವರದಿ ನಿನ್ನೆ ಗೊತ್ತಾಗಿತ್ತು. ಮತ್ತೆ 472 ಮಂದಿ ಮೃತಪಟ್ಟಿರೋದು ಕೂಡ ಅಂಕಿಅಂಶಗಳಲ್ಲಿ ಗೊತ್ತಾಗಿದೆ. ಸೊ ಬಹಳ ದೊಡ್ಡ ಮಟ್ಟದಲ್ಲಿ ನೇಪಾಳವನ್ನ ಸರ್ವನಾಶ ಮಾಡುವಂಥ ಮಟ್ಟದಲ್ಲಿ ಈ ನೇಪಾಳ ಹಾಗೆ ಟಿಬೆಟ್ ಗಡಿ ಮಧ್ಯಪ್ರದೇಶದಲ್ಲಿ ಈ ಒಂದು ಪ್ರವಾಹ ಸಂಭವಿಸಿರುವಂಥದ್ದು. ಅಲ್ಲಿ ಒಂದು ಯಾವುದೇ ಟಿಬೆಟಿಗರಾಗಲಿ ಅಥವಾ ಅಲ್ಲಿನ ನೇಪಾಳಿಗರಾಗಲಿ ಮತ್ತೊಮ್ಮೆ ಜೀವನ ನಡೆಸೋಕೆ ಸಾಧ್ಯವಾಗದ ರೀತಿಯಲ್ಲಿ ಪ್ರವಾಹ ಅಲ್ಲಿನ ಎಲ್ಲ ಜನರನ್ನ, ಜೊತೆಗೆ ಅಲ್ಲಿರುವ ಗ್ರಾಮಗಳನ್ನ, ಮನೆಗಳನ್ನ ಎಲ್ಲವನ್ನ ಕೂಡ ತನ್ನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂಥ ಘಟನೆ ನಡೆದಿರುವಂಥದ್ದು. ಹಾಗಾಗಿ ಈಗ ಅಲ್ಲಿ ಮತ್ತೊಮ್ಮೆ ಪ್ರವಾಹ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯ ಅಲ್ಲಿ ಇರುವಂಥ ಜನರನ್ನ, ಅಂದ್ರೆ ಕೆಳಮಟ್ಟದಲ್ಲಿರುವಂಥ ಜನರನ್ನ ಸದ್ಯ ಬಹಳ ಎತ್ತರದ ಪ್ರದೇಶಕ್ಕೆ ಅಲ್ಲಿನ ಸಿಬ್ಬಂದಿಗಳು ಕಳುಹಿಸಿ ಕೊಡ್ತಿದ್ದಾರೆ. ಈ ನೇಪಾಳದ ರಾಸುವಾ ಹಾಗೆ ಧಾಡಿಂಗ್ ಗಡಿಯಲ್ಲಿ ಈಗ ಮತ್ತೊಮ್ಮೆ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಭೋಟಿಕೋಶಿ ಹಾಗೆ ತ್ರಿಶೂಲಿ ನದಿ ತೀರ ಗ್ರಾಮಗಳಲ್ಲಿ ಮತ್ತಷ್ಟು ಆತಂಕ ನಿರ್ಮಾಣವಾಗಿದೆ. ಸದ್ಯ ರಕ್ಷಣಾ ತಂಡಗಳಿಂದ ಅಲ್ಲಿ ಸಮರೋಪಾದಿಯಲ್ಲಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇನ್ನು ಯಾರಾದ್ರೂ ಇದಾರ ಮನೆಯಲ್ಲಿ, ಬಹಳ ಎತ್ತರದ ಮನೆಯಲ್ಲಿ ಅಥವಾ ಅಲ್ಲಿ ಇಲ್ಲಿ ಯಾರಾದ್ರೂ ಉಳ್ಕೊಂಡಿರೋರಿದ್ರೆ ಅವರನ್ನ ಎತ್ತರದ ಪ್ರದೇಶಕ್ಕೆ ತಲುಪಿಸುವಂತಹ ಕೆಲಸವನ್ನ ಅಲ್ಲಿನ ಸಿಬ್ಬಂದಿಗಳು ಸದ್ಯ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿವರೆಗೆ 288 ಜನ ಭಾರತೀಯರು ನಾಪತ್ತೆಯಾಗಿದ್ದಾರೆ. 1,500ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿರುವಂತದ್ದು. ಹಾಗೆ ಸಾಗರದ ಅಲೆಗಳು ಬಂದಂಗೆ ಸದ್ಯ ಅಲ್ಲಿ ಮನುಷ್ಯರ ಡೆಡ್ ಬಾಡಿಗಳು ಬಂದು ಬೀಳ್ತಾ ಇದೆ. ಮತ್ತೆ ಇವತ್ತು ಟಿಬೆಟ್ ಹಾಗೆ ನೇಪಾಳ ಗಡಿ ಭಾಗದಲ್ಲಿ ಮತ್ತಷ್ಟು ಪ್ರವಾಹ ಏರ್ಪಟ್ಟಿರೋದು. ಹಾಗಾಗಿ ಅಲ್ಲಿನ ಸ್ಥಿತಿಗತಿಯನ್ನ ಹೇಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಪ್ರವಾಹ ಹಿಂಗೆ ಮುಂದುವರಿಯುತ್ತೆ ಅಂತಲೂ ಕೂಡ ಹೇಳಾಗ್ತಾ ಇದೆ. ಸೊ ಹಾಗಾಗಿ ಸದ್ಯ ಅಲ್ಲಿ ಅಲ್ಪ ಸ್ವಲ್ಪ ಉಳಿದಿರೋ ಜನರನ್ನಾದರೂ ಬದುಕಿಸೋಣ ಅನ್ನುವಂಥ ರೂಪದಲ್ಲಿ ಈಗ ಅಲ್ಲಿನ ಸಿಬ್ಬಂದಿಗಳು ಅವರನ್ನ ಎತ್ತರದ ಪ್ರದೇಶಕ್ಕೆ ಸಾಗಿಸ್ತಾ ಇದ್ದಾರೆ.